4 ಜಿಲ್ಲೆ ಜನರ ಜೀವನಾಡಿಯಾಗಿರುವಂಥ ಬಸವಸಾಗರ ಜಲಾಶಯ ಈಗ ಬರಿದಾಗುವ ಹಂತಕ್ಕೆ ಬಂದಿರುತ್ತದೆ. ಯಾಕಂದರೆ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ ಆದ ಕಾರಣಕ್ಕಾಗಿ ಜಲಾಶಯಕ್ಕೆ ನೀರು ಬರ್ತಾ ಇಲ್ಲ. ಹೀಗಾಗಿ ಜಲಾಶಯದಲ್ಲಿರುವಂಥ ನೀರಿನ ಪ್ರಮಾಣ ಸಹಿತ ಕಡಿಮೆ ಆಗಿರುವಂಥ ಸಾಧಾರಣ ಈಗ ಅದೇ ಒಂದು ಜಲಾಶಯ ಭಾಗದಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರುವಂಥ ಬಸವಸಾಗರ ಜಲಾಶಯ ಇದು 33 TMC ನೀರು ಸಂಗ್ರಹ ಸಾಮರ್ಥ್ಯ ಇರುವಂಥ ಜಲಾಶಯ. ಈ ಒಂದು ಜಲಾಶಯದಲ್ಲಿ ಈಗ 20 TMC ನೀರು ಸಂಗ್ರಹವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದೇ ಸಂದರ್ಭದಲ್ಲಿ ಸುಮಾರು 26 TMC ನೀರು ಸಂಗ್ರಹವಾಗಿತ್ತು. ಯಾಕಂದರೆ ಕಳೆದ ವರ್ಷ ಮುಂಗಾರು ಮಳೆ ಮೇ ತಿಂಗಳಲ್ಲಿ ಸಾಕಷ್ಟು ಮಳೆಯಾಗಿತ್ತು. ಹೀಗಾಗಿ ನದಿಯ ಮೂಲಕ ಕೃಷ್ಣ ನದಿಯ ಮೂಲಕ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಹಿತ ಹರಿದು ಬಂದಿತ್ತು. ಆದರೆ ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಆದ ಕಾರಣಕ್ಕಾಗಿ ಜಲಾಶಯಕ್ಕೆ ನೀರು ಸಹಿತ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಹೀಗಾಗಿ ಜಲಾಶಯದಲ್ಲಿರುವಂಥ ನೀರು ಸಹಿತ ಈಗ ಬತ್ತಿ ಹೋಗುವ ಖಾಲಿಯಾಗುವ ಹಂತಕ್ಕೆ ಸಹಿತ ಈಗ ಬಂದಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಭಾಗ ತೋರಿಸ್ತಾ ಇದ್ದೀವಿ. ಇದು ಕಂಪ್ಲೀಟಾಗಿ ಹೋದ ವರ್ಷ ತುಂಬಿ ಹೋಗಿತ್ತು. ಆದರೆ ಈ ವರ್ಷ ಕಂಪ್ಲೀಟಾಗಿ ಖಾಲಿ ಸಹಿತ ಆಗಿರುವಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು 6 TMC ಅಷ್ಟು ನೀರು ಕಡಿಮೆ ಆಗಿರುವಂಥದ್ದು. ಕಳೆದ ವರ್ಷ 26 TMC ಇದ್ದರೆ ಈ ವರ್ಷ 20 TMC ಮಾತ್ರ ನೀರು ಸದ್ಯ ಇರುವಂಥದ್ದು. ಇದರಲ್ಲಿ 20 TMC ನೀರಲ್ಲಿ ಕೇವಲ 6 TMC ಮಾತ್ರ ನೀರು ಬಳಕೆಗೆ ಸಾಧ್ಯ ಆಗಿರುವಂಥದ್ದು. ಇನ್ನೂ 14 TMC ಡೆಡ್ ಸ್ಟೋರೇಜ್ ಆಗಿದೆ. ಯಾಕಂದರೆ ಡೆಡ್ ಸ್ಟೋರೇಜ್ ನೀರು ಬಳಕೆ ಮಾಡೋಕ್ಕೆ ಬರೋದಿಲ್ಲ. ಪ್ರಾಣಿ ಪಕ್ಷಿಗೆ ಮೀಸಲು ಸಹಿತ ಇಡಲಾಗುತ್ತೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾತ್ರ ಆ ಒಂದು ನೀರನ್ನು ಬಳಕೆ ಮಾಡಲಾಗುತ್ತೆ. ಸದ್ಯ ಯಾದಗಿರಿ ಜಿಲ್ಲೆಯಲ್ಲಿ ಜೂನ್ 12 ತನಕ ಈ ವರ್ಷ ಕೇವಲ 110 ಮಿಲಿಮೀಟರ್ ಮಳೆ ಮಾತ್ರ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಸುಮಾರು 180 ಮಿಲಿಮೀಟರ್ ಅಷ್ಟು ಮಳೆಯಾಗಿತ್ತು. ಇದೇ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ ವರ್ಷ ಜೂನ್ 12 ತನಕ ಸುಮಾರು 33% ಅಷ್ಟು ಬಿತ್ತನೆ ಕಾರ್ಯ ಈಗ ಮುಗಿದಿತ್ತು. ಆದರೆ ಈ ವರ್ಷ ಕೇವಲ 17% ಮಾತ್ರ ಬಿತ್ತನೆ ಆಗಿದೆ. ಹೀಗಾಗಿ ಈಗ ಸದ್ಯ ಈ ಒಂದು ಜಲಾಶಯ ನೀರು ಕಡಿಮೆ ಆದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಸಹಿತ ಉಂಟಾಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಯಾದಗಿರಿ, ಕಲಬುರಗಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಯ ರೈತರಿಗೆ ಇದೇ ಒಂದು ನೀರನ್ನು ರೈತರು ಇದೇ ಜಲಾಶಯದ ನೀರನ್ನು ಬಳಕೆ ಮಾಡಿಕೊಂಡು ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಸಹಿತ ಬೆಳೀತಾರೆ. ಸದ್ಯ ಈಗ ನೀರಿನ ಮಟ್ಟ ಕಡಿಮೆ ಆದ ಕಾರಣಕ್ಕಾಗಿ ಜಲಾಶಯದ ಮೂಲಕ ಕಾಲುವೆಗಳಿಗೆ ಸಹಿತ ನೀರು ಹೋಗೋದು ಬಂದ್ ಮಾಡಲಾಗಿದೆ. ಇಲ್ಲಿಂದ ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಇಂಡಸ್ಟ್ರಿಯಲ್ ಏರಿಯಾಗೆ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಹಿತ ಹೋಗ್ತಿತ್ತು. ಅದು ಕೂಡ ಈಗ ಬಂದ್ ಮಾಡಲಾಗಿದೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಮುಂದೆ ಕೃಷಿ ಚಟುವಟಿಕೆಗಳಿಗೆ ಸಹಿತ ನೀರು ಹೋಗೋದು ಕಂಪ್ಲೀಟಾಗಿ ಬಂದಾಗುತ್ತೆ. ಜೊತೆಗೆ ಕುಡಿಯೋ ನೀರಿಗೆ ಸಹಿತ ಸಾಕಷ್ಟು ಸಮಸ್ಯೆ ಆಗುತ್ತೆ. ಕೈಗಾರಿಕೆ ಪ್ರದೇಶಕ್ಕೆ ಹೋಗುವಂಥ ನೀರು ಸಹಿತ ಬಂದಾಗುವ ಸಾಧ್ಯತೆ ಇರುತ್ತೆ. ಸದ್ಯ ಕಳೆದ ವರ್ಷ ಜೂನ್ 12ನೇ ತಾರೀಕು ಸುಮಾರು 4,000 ಕ್ಯೂಸೆಕ್ ನೀರು ಹರಿದು ಬರ್ತಿತ್ತು. ಆದರೆ ಈ ವರ್ಷ ಕೇವಲ 1,200 ಕ್ಯೂಸೆಕ್ ನೀರು ಮಾತ್ರ ಇನ್ಫ್ಲೋ ಇದೆ. ಈ ಒಂದು ಡ್ಯಾಮ್ಗೆ ಇನ್ಫ್ಲೋ ಇದೆ. ಸದ್ಯ ಡ್ಯಾಮ್ನಿಂದ ಕೃಷ್ಣ ನದಿಗೆ ಆಗಿರ್ಬೋದು ಮತ್ತು ಎಡ ಮತ್ತು ಬಲ ದಂಡೆ ಕಾಲುವೆಗಳಿಗೆ ಸಹಿತ ನೀರು ಹೋಗೋದು ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರ ಮತ್ತು ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಾಗ ಮಾತ್ರ ಕೃಷ್ಣ ನದಿಯ ಮೂಲಕ ಈ ಒಂದು ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಆದರೆ ಮಳೆ ಪ್ರಮಾಣ ಕಂಪ್ಲೀಟಾಗಿ ಕಡಿಮೆ ಆದ ಕಾರಣಕ್ಕಾಗಿ ಜಲಾಶಯಕ್ಕೆ ಸಹಿತ ನೀರು ಬರ್ತಾಯಿಲ್ಲ. ಸದ್ಯ ಜಲಾಶಯದ ನೀರು ಸಹಿತ ಖಾಲಿಯಾಗುವ ಹಂತಕ್ಕೆ ಬಂದಿರೋದು. ಕೇವಲ 6 TMC ಮಾತ್ರ ನೀರು ಬಳಕೆಗೆ ಸದ್ಯ ಇರುವಂಥದ್ದು. ಆ ನೀರು ಸಹಿತ ಈಗ ಇಲ್ಲಿರುವಂಥ ಜಲಾಶಯದ ಅಧಿಕಾರಿಗಳು ಸ್ಟಾಕನ್ನು ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗಾಗಿರ್ಬೋದು ಮತ್ತು ಬೇರೆ ಕೈಗಾರಿಕೆ ಪ್ರದೇಶಕ್ಕೆ ಸಹಿತ ಹೋಗುವಂಥ ನೀರು ಸಹಿತ ಬಂದ್ ಮಾಡಿದ್ದಾರೆ. ಸದ್ಯ ಯಾದಗಿರಿ ಮತ್ತು ಕಲಬುರಗಿ ಆಗಿರ್ಬೋದು ಮತ್ತು ವಿಜಯಪುರ ಜಿಲ್ಲೆಯ ಜನರು ಸಹಿತ ಇದೇ ಒಂದು ಜಲಾಶಯದ ನೀರನ್ನು ಕುಡಿಯೋಕ್ಕೂ ಮತ್ತು ಕೃಷಿಗೆ ಸಹಿತ ಬಳಕೆ ಮಾಡ್ತಾರೆ. ಸದ್ಯ ಜಲಾಶಯ ಸುಮಾರು 33 TMC ಸಾಮರ್ಥ್ಯ ಹೊಂದಿರುವಂಥ ಜಲಾಶಯದಲ್ಲಿ ಈ ವರ್ಷ ಸದ್ಯ ಜೂನ್ 12 ತಾರೀಕುವರೆಗೆ ಕೇವಲ 20 TMC ಮಾತ್ರ ಸಂಗ್ರಹವಾಗಿರುವಂಥದ್ದು. ಅದರಲ್ಲಿ 6 TMC ಮಾತ್ರ ಬಳಕೆಗೆ ಸಾಧ್ಯ ಇರುವಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದ ಮೇ ತಿಂಗಳಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಿತ್ತು. ಹೀಗಾಗಿ ಜಲಾಶಯದಿಂದ ಕೃಷ್ಣ ನದಿಯಾಗಿ ಮತ್ತು ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ಸಹಿತ ನೀರನ್ನು ಬಿಡಲಾಗಿತ್ತು. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದೆ ಈಗ ಆಗಸ್ಟ್ ತಿಂಗಳಲ್ಲಿ ರೈತರು ಭತ್ತವನ್ನು ನಾಟಿ ಮಾಡ್ತಾರೆ. ಭತ್ತ ನಾಟಿ ಮಾಡಿದಾಗ ಜಲಾಶಯದ ನೀರು ಸಾಕಷ್ಟು ಅವಶ್ಯಕತೆ ಇರುತ್ತೆ. ಕಾಲುವೆಗಳ ಮೂಲಕ ಜಲಾಶಯದ ನೀರು ಸಾಕಷ್ಟು ಅವಶ್ಯಕತೆ ಇರುತ್ತೆ. ಆದರೆ ಇದೇ ರೀತಿ ಸ್ಥಿತಿ ಮುಂದುವರೆದರೆ ಕೃಷಿ ಚಟುವಟಿಕೆಗಳಿಗೆ ಸಹಿತ ನೀರು ಹೋಗೋದು ಕಂಪ್ಲೀಟಾಗಿ ಬಂದಾಗುತ್ತೆ. ಸದ್ಯ ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಸೊ ಹೀಗಾಗಿ ಜಲಾಶಯಕ್ಕೆ ನೀರು ಸಹಿತ ಬರೋದು ಕಮ್ಮಿ ಆಗಿದೆ. ಸದ್ಯ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು 6 TMC ನೀರು ಸದ್ಯ ಈಗ ಜಲಾಶಯದಲ್ಲಿ ಕೊರತೆ ಇರುವಂಥದ್ದು. ಸದ್ಯ ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಮುಂದೆ ಸಾಕಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.